ನಮಸ್ತೆ ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಈಗಾಗಲೇ ನಾನು ಈ ಹಿಂದಿನ ಸಂಚಿಕೆಯಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತುಬಂಧ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತಾನೆ, ಹಾಗೆ ಅದನ್ನು ಒಮ್ಮೆ ಗಮನಿಸಿ. ಇಂದಿನ ಸಂಚಿಕೆಯಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದೀಗ ನಾವು 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಿಸಿದಂತೆ ಉತ್ತರಗಳನ್ನು ನಾನು ಆಮೇಲೆ ನೀಡ್ತೇನೆ. ಸಾಮರ್ಥ್ಯ ಸಂಖ್ಯೆ 1, ಮೊದಲನೇ ಪ್ರಶ್ನೆ, ಆಧಾರಗಳ 2 ವಿಧಗಳು ಯಾವುವು? ಮೊದಲನೇ ಸಾಮರ್ಥ್ಯದ 2ನೇ ಪ್ರಶ್ನೆ, ಪ್ರಾಕ್ತನ ಆಧಾರಕ್ಕೆ ಯಾವುದಾದರೂ ಒಂದು ಉದಾಹರಣೆ ನೀಡಿ. ಸಾಮರ್ಥ್ಯ 2, ಮೊದಲನೇ ಪ್ರಶ್ನೆ, ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಏನೆಂದು ಕರೆಯುತ್ತಿದ್ದರು? ಸಾಮರ್ಥ್ಯ 2ರ 2ನೇ ಪ್ರಶ್ನೆ, ಚೀನಾ ನಾಗರಿಕತೆಯು ಯಾವ ನದಿಯ ದಡದಲ್ಲಿ ಉಗಮವಾಯಿತು? ಮೂರನೇ ಸಾಮರ್ಥ್ಯ, ಮೊದಲನೇ ಪ್ರಶ್ನೆ, ಜೈನ ಧರ್ಮದ 2 ಪಂಗಡಗಳು ಯಾವುವು? ಮೂರನೇ ಸಾಮರ್ಥ್ಯದ 2ನೇ ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಸಾಮರ್ಥ್ಯ 4, ಮೊದಲನೇ ಪ್ರಶ್ನೆ, ಕುಶಾಣ ರಾಜಮನೆತನದ ಸ್ಥಾಪಕ ಯಾರು? 4ನೇ ಸಾಮರ್ಥ್ಯದ 2ನೇ ಪ್ರಶ್ನೆ, ಹರ್ಷವರ್ಧನನನ್ನು ಸೋಲಿಸಿದ ದಕ್ಷಿಣ ಭಾರತದ ದೊರೆ ಯಾರು? ಸಾಮರ್ಥ್ಯ 5, ಮೊದಲನೇ ಪ್ರಶ್ನೆ, ಕೈಲಾಸನಾಥ ದೇವಾಲಯ ಎಲ್ಲಿದೆ? ಸಾಮರ್ಥ್ಯ 5ರ 2ನೇ ಪ್ರಶ್ನೆ, ಹೊಯ್ಸಳ ಅರಸರ ಅಂಗರಕ್ಷಕ ಪಡೆಯನ್ನು ಏನೆಂದು ಕರೆಯುತ್ತಿದ್ದರು? 6ನೇ ಸಾಮರ್ಥ್ಯ, ಮೊದಲನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಸಾಮರ್ಥ್ಯ 6ರ 2ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳಾಗಿರುತ್ತವೆ? 7ನೇ ಸಾಮರ್ಥ್ಯ, ಮೊದಲನೇ ಪ್ರಶ್ನೆ, ಕೃಷಿಕ ಸಮಾಜ ಎಂದರೇನು? ಸಾಮರ್ಥ್ಯ 7ರ 2ನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? 8ನೇ ಸಾಮರ್ಥ್ಯ, ಮೊದಲನೇ ಪ್ರಶ್ನೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನೆಂದು ಕರೆಯುವರು? ಸಾಮರ್ಥ್ಯ 8ರ 2ನೇ ಪ್ರಶ್ನೆ, 1 ಫ್ಯಾದಮ್ಗೆ ಎಷ್ಟು ಅಡಿಗಳು? 9ನೇ ಸಾಮರ್ಥ್ಯ, ಮೊದಲನೇ ಪ್ರಶ್ನೆ, ಸರಕು ಮತ್ತು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದನ್ನು ಏನೆಂದು ಕರೆಯುವರು? 9ನೇ ಸಾಮರ್ಥ್ಯ 2ನೇ ಪ್ರಶ್ನೆ, ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಯಾವ ರೀತಿಯ ಶ್ರಮಕ್ಕೆ ಉದಾಹರಣೆಯಾಗಿದೆ? 10ನೇ ಸಾಮರ್ಥ್ಯ, ಮೊದಲನೇ ಪ್ರಶ್ನೆ, ಪುನರ್ ರಫ್ತು ವ್ಯಾಪಾರಕ್ಕೆ ಹೆಸರಾದ ದೇಶ ಯಾವುದು? ಸಾಮರ್ಥ್ಯ 10ರ 2ನೇ ಪ್ರಶ್ನೆ, ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯಾಪಾರಿ ಸಂಸ್ಥೆಯನ್ನು ಏನೆಂದು ಕರೆಯುವರು? ಈ ಮೇಲಿನ ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ಉತ್ತರಗಳನ್ನು ನಾವು ಇದೀಗ ನೋಡ್ತಾ ಹೋಗೋಣ. ಮೊದಲನೇ ಸಾಮರ್ಥ್ಯದ ಮೊದಲನೇ ಪ್ರಶ್ನೆಗೆ ಉತ್ತರ, ಆಧಾರಗಳ 2 ವಿಧಗಳು ಸಾಹಿತ್ಯ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳು. ಮೊದಲನೇ ಸಾಮರ್ಥ್ಯದ 2ನೇ ಪ್ರಶ್ನೆಗೆ ಉತ್ತರ, ಶಾಸನಗಳು, ನಾಣ್ಯಗಳು ಅಥವಾ ಸ್ಮಾರಕಗಳು, ಇವುಗಳಲ್ಲಿ ಯಾವುದಾದರೂ ಒಂದನ್ನು ನಾವು ಪ್ರಾಕ್ತನ ಆಧಾರಕ್ಕೆ ಉದಾಹರಣೆಯಾಗಿ ನೀಡಬಹುದಾಗಿದೆ. 2ನೇ ಸಾಮರ್ಥ್ಯದ ಮೊದಲನೇ ಪ್ರಶ್ನೆಗೆ ಉತ್ತರ, ಈಜಿಪ್ಟನ್ನು ಆಳುತ್ತಿದ್ದ ಅರಸರುಗಳನ್ನು ಫ್ಯಾರೋಗಳು ಅಥವಾ ಫೆರೋ ಎಂದು ಕರೆಯುತ್ತಿದ್ದರು. ಸಾಮರ್ಥ್ಯ 2ರ 2ನೇ ಪ್ರಶ್ನೆಗೆ ಉತ್ತರ, ಚೀನಾ ನಾಗರಿಕತೆ ಹವಾಂಗ್ಹೋ ನದಿ ದಡದಲ್ಲಿ ಉಗಮ ಆಯಿತು, ಅಥವಾ ಇದನ್ನು ಹುವಾಂಗ್ಹೋ ಅಂತಲೂ ಕೂಡ ಕರೀತಾರೆ. ಇದನ್ನು ಚೀನಾದ ದುಗುಡ ಅಥವಾ ಚೀನಾದ ದುಃಖದ ನದಿ ಅಂತ ಕೂಡ ನಾವು ಹುವಾಂಗ್ಹೋ ನದಿಯನ್ನು ಕರಿತೀವಿ. 3ನೇ ಸಾಮರ್ಥ್ಯ, ಮೊದಲನೇ ಪ್ರಶ್ನೆಗೆ ಉತ್ತರ, ಜೈನ ಧರ್ಮದ 2 ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ.
ಮೂರನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆಗೆ ಉತ್ತರ ಗೌತಮ ಬುದ್ಧ. ಸಾಮರ್ಥ್ಯ 4 ಮೊದಲನೇ ಪ್ರಶ್ನೆಗೆ ಉತ್ತರ ಕುಶಾನ ರಾಜಮನೆತನದ ಸ್ಥಾಪಕ ಕುಶಲ ಕಡ್ಪೀಸಸ್. ಸಾಮರ್ಥ್ಯ 4ರ ಎರಡನೇ ಪ್ರಶ್ನೆಗೆ ಉತ್ತರ ಹರ್ಷವರ್ಧನನನ್ನು ಸೋಲಿಸಿದ ದಕ್ಷಿಣ ಭಾರತದ ದೊರೆ ಇಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯ ದೊರೆ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸ್ತಾನೆ. ಸಾಮರ್ಥ್ಯ 5 ಮೊದಲನೇ ಪ್ರಶ್ನೆಗೆ ಉತ್ತರ ಕೈಲಾಸನಾಥ ಏಕಶಿಲಾ ದೇವಾಲಯ ಎಲ್ಲೋರದಲ್ಲಿದೆ. ಸಾಮರ್ಥ್ಯ 5ರ ಎರಡನೇ ಪ್ರಶ್ನೆಗೆ ಉತ್ತರ ಹೊಯ್ಸಳ ಅರಸರ ಅಂಗರಕ್ಷಕ ಪಡೆಯನ್ನು ಗರುಡ ಎಂದು ಕರೆಯುತ್ತಿದ್ದರು. ಆರನೇ ಸಾಮರ್ಥ್ಯದ ಮೊದಲನೇ ಪ್ರಶ್ನೆಗೆ ಉತ್ತರ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಸಾಮರ್ಥ್ಯ 6ರ ಎರಡನೇ ಪ್ರಶ್ನೆಗೆ ಉತ್ತರ ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ 5 ವರ್ಷಗಳಾಗಿರುತ್ತವೆ. ಸಾಮರ್ಥ್ಯ 7 ಮೊದಲನೇ ಪ್ರಶ್ನೆಗೆ ಉತ್ತರ ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೃಷಿಕ ಸಮಾಜ ಎಂದು ಕರೆಯುವರು. ಸಾಮರ್ಥ್ಯ 7ರ ಎರಡನೇ ಪ್ರಶ್ನೆಗೆ ಉತ್ತರ ಕೌಶಲ್ಯದ ಆಧಾರದ ಮೇಲೆ ಕೆಲಸವನ್ನು ವಿಂಗಡಿಸುವುದನ್ನು ನಾವು ಶ್ರಮ ವಿಭಜನೆ ಎಂದು ಕರೆಯುತ್ತೇವೆ. ಸಾಮರ್ಥ್ಯ 8 ಮೊದಲನೇ ಪ್ರಶ್ನೆಗೆ ಉತ್ತರ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯಲಾಗುತ್ತೆ. ಸಾಮರ್ಥ್ಯ 8ರ ಎರಡನೇ ಪ್ರಶ್ನೆಗೆ ಉತ್ತರ 1 ಫ್ಯಾದಮ್ಗೆ 6 ಅಡಿಗಳು. 9ನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆಗೆ ಉತ್ತರ ಸರಕು ಮತ್ತು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದನ್ನು ಅನುಭೋಗ ಎಂದು ಕರೆಯಲಾಗುತ್ತೆ. 9ನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆಗೆ ಉತ್ತರ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಮಾನಸಿಕ ಶ್ರಮ ಅಥವಾ ಬೌದ್ಧಿಕ ಶ್ರಮಕ್ಕೆ ಉದಾಹರಣೆಯಾಗಿದೆ. 10ನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆಗೆ ಉತ್ತರ ಪುನರ್ರಫ್ತು ವ್ಯಾಪಾರಕ್ಕೆ ಹೆಸರಾದ ದೇಶ ಸಿಂಗಪೂರ್. ಯಾವುದೋ ಒಂದು ದೇಶದಿಂದ ಸರಕುಗಳನ್ನು ಆಮದು ಮಾಡಿಕೊಂಡು ಆ ಸರಕುಗಳನ್ನು ಬೇರೊಂದು ದೇಶಕ್ಕೆ ರಫ್ತು ಮಾಡೋದನ್ನು ನಾವು ಪುನರ್ರಫ್ತು ಅಂತ ಹೇಳಿ ಕರೀತೇವೆ. ಸಿಂಗಪೂರ್ ಪುನರ್ರಫ್ತು ವ್ಯಾಪಾರಕ್ಕೆ ಅತ್ಯಂತ ಪ್ರಸಿದ್ಧವಾದಂತಹ ದೇಶ ಆಗಿದೆ. 10ನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆಗೆ ಉತ್ತರ ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯಾಪಾರಿ ಸಂಸ್ಥೆಯನ್ನು ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳು ಅಂತ ಹೇಳಿ ಕರೀತೇವೆ. ಸ್ನೇಹಿತರೆ, ಇಲ್ಲಿವರೆಗೂ ನಾವು 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೋಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.